ಹಲೋ ನಮಸ್ಕಾರ, ನಾನು ಕೊಪ್ಪಳದಿಂದ ಶರಣಪ್ಪ ಚಲಪೂರ್. ನ್ಯೂಸ್ 18ಗೆ ಸ್ವಾಗತ. ನ್ಯೂಸ್ 18 ಸಬ್ಸ್ಕ್ರೈಬ್ ಆಗಿ ನ್ಯೂಸ್ 18ನ ಸಾಮಾಜಿಕ ಜಾಲತಾಣವನ್ನು ಫಾಲೋ ಮಾಡಿ. ಆ ಜಲಧಿಯನ್ನು ಜಿಗಿದು ಹನುಮನ್ ಉದಿಸಿದ ನಾಡು ಅಂತ ಒಂದು ಕಾಯ್ದುಕೊಂಡಿರುವುದು ಕರ್ನಾಟಕದಲ್ಲಿರುವಂಥ ಹನುಮನ ಜನ್ಮಸ್ಥಳ ಅಂಜನಾದ್ರಿಯಲ್ಲಿ ಈಗ ಒಂದು ಹೊಸ ವಿವಾದ ಹುಟ್ಟಿಕೊಂಡಿದೆ. ಈ ವಿವಾದ ಈಗ ನ್ಯಾಯಾಲಯದ ಮಟ್ಟದಲ್ಲಿ ಇದೆ. ಜೊತೆಗೆ ಇತ್ತೀಚೆಗೆ ಇಬ್ಬರು ಸ್ವಾಮೀಜಿಗಳು ಅಲ್ಲಿ ಕಿತ್ತಾಟ್ಕೊಂಡು ಗಲಾಟೆ ಮಾಡಿಕೊಂಡಿರುವುದು ಈಗ ತೀವ್ರ ಚರ್ಚೆಗೆ ಕಾರಣವಾಗಿದೆ. ಅಂಜನಾದ್ರಿಯಲ್ಲಿ ಅಂಜನಾದ್ರಿ ಈ ಹಿಂದೆ ಜನ್ಮಸ್ಥಳವಾಗಿದ್ರು ಉತ್ತರ ಭಾರತೀಯರು ಮತ್ತು ಅಲ್ಲಲ್ಲಿ ಬರ್ತಾ ಇದ್ರು. ಆದರೆ ಕಳೆದ ಒಂದು 10-15 ವರ್ಷಗಳಿಂದ ಅಂಜನಾದ್ರಿ ಈಗ ಉಚ್ಛ್ರಾಯ ಸ್ಥಿತಿಯಲ್ಲಿದೆ ಮತ್ತು ವಿಶ್ವವಿಖ್ಯಾತಿ ನೋಡಿದೆ. ಮತ್ತು ಈ ಅಂಜನಾದ್ರಿಯನ್ನು ಅಭಿವೃದ್ಧಿಪಡಿಸಲು ಸಾಕಷ್ಟು ಯೋಜನೆಗಳು ಬರ್ತಾ ಇವೆ. ಜೊತೆಗೆ ರಾಜ್ಯ ಸರ್ಕಾರ 120 ಕೋಟಿ ರೂಪಾಯಿಯಲ್ಲಿ ಈಗ ಅಲ್ಲಿ ಅಭಿವೃದ್ಧಿ ಕಾಮಗಾರಿಯನ್ನು ನಡೆದಿದೆ. ಜೊತೆಗೆ ಅದನ್ನು ವಿಶ್ವಮಟ್ಟಕ್ಕೆ ಒಯ್ಯಬೇಕು ಅನ್ನುವಂಥ ಮತ್ತು ಅಯೋಧ್ಯೆ ಮಾದರಿಯಲ್ಲಿ ಇದಕ್ಕಾಗಿ 1350 ಕೋಟಿ ರೂಪಾಯಿ ಒಂದು ಪ್ರಸ್ತಾವನೆ ಸಹ ಈಗಾಗಲೇ ಸಲ್ಲಿಕೆ ಆಗ್ತಾ ಇದೆ. ಕೇಂದ್ರ ಸರ್ಕಾರ ಅದಕ್ಕೆ ಅನುಮೋದನೆ ಕೊಡುವಂತೆ ಎಲ್ಲ ಸಾಧ್ಯತೆಗಳಿದೆ. ಮತ್ತು ಇದು ಹನುಮನ ಇಡೀ ಜಗತ್ತಿನಲ್ಲಿ ಅತಿ ಹೆಚ್ಚು ಪೂಜೆಗೊಳಗಾಗ್ತಿರೋದು ಹನುಮ. ಈ ಹನುಮನ ಜನ್ಮಸ್ಥಳದಲ್ಲಿ ಈಗ ಈ ವಿವಾದದಿಂದಾಗಿ ಭಕ್ತರಲ್ಲಿ ಗೊಂದಲ ಉಂಟಾಗಿದೆ. ಮುಖ್ಯವಾಗಿ ಇಲ್ಲಿ ಗೊಂದಲ ಉಂಟಾಗಿರುವುದು ಇಲ್ಲಿಯ ಪೂಜೆಯ ವಿವಾದಕ್ಕಾಗಿ. 2012ರವರೆಗೆ ಅಲ್ಲಿಯೇ ತುಳಸಿದಾಸನವರಿದ್ದರು. ಆ ಸಂದರ್ಭದಲ್ಲಿ ಬಂದಿರುವಂಥ ಈಗಿನ ಅರ್ಚಕರಾಗಿರುವಂಥ ವಿದ್ಯಾದಾಸ್ ಬಾಬಾ ಆ ದೇವಾಲಯದ ಅರ್ಚನೆಯನ್ನು ಮಾಡಿದ್ರು. ಆ ಸಂದರ್ಭದಲ್ಲಿ ಒಂದಿಷ್ಟು ಗಲಾಟೆ ಇತ್ತು. ಗಲಾಟೆಯ ಮಧ್ಯೆ ಒಂದಿಷ್ಟು ವಿದ್ಯಾದಾಸರ ಬಾಬರ ಬಗ್ಗೆ ಒಂದಿಷ್ಟು ಸಾಮಾಜಿಕ ಜಾಲತಾಣಗಳಲ್ಲಿ ಒಂದು ಆರೋಪ ಬಂತು ಮತ್ತು ಆತನ ಮಹಿಳೆಯೊಂದಿಗೆ ಅಸಭ್ಯ ವರ್ತಿಸಿರುವಂಥ ಆರೋಪ ಬಂತು. ಈ ಎಲ್ಲ ಕಾರಣಕ್ಕಾಗಿ ಅವತ್ತು ದೊಡ್ಡ ವಿವಾದವಾಗಿ ಉಂಟಾಗಿರುವಂಥ ಕಾರಣಕ್ಕಾಗಿ ಅದನ್ನು ದೇವಸ್ಥಾನವನ್ನು ಮುಜರಾಯಿ ಇಲಾಖೆ 2018ರಲ್ಲಿ ತನ್ನ ವಶಕ್ಕೆ ಪಡೆದುಕೊಂಡಿತು. ಅದರ ನಂತರದಲ್ಲಿ ವಿದ್ಯಾದಾಸ್ ಬಾಬಾ ನಾನು ಇಲ್ಲೇ ಅರ್ಚಕ ಆಗ್ತೀನಿ ಅನ್ನೋದನ್ನು ನ್ಯಾಯಾಲಯದಲ್ಲಿ ಪ್ರಶ್ನಿಸಿದ. 2019ರಲ್ಲಿ ಈಗ ಅದು ನ್ಯಾಯಾಲಯದಲ್ಲಿ ವಿಚಾರಣೆ ಹಂತದಲ್ಲಿದೆ. ಈಗ ಬಹುತೇಕ ವಿಚಾರಣಾ ಹಂತ ಮುಗಿದಿದ್ದು ಇನ್ನಷ್ಟರಲ್ಲಿ ಅದು ತೀರ್ಪು ಬರುವಂಥ ಸಾಧ್ಯತೆ ಇದೆ. ಈ ತೀರ್ಪಿನ ಮಧ್ಯೆ ಇರುವಂಥ ಇದರಲ್ಲಿ ಇಲ್ಲಿ ಪೂಜೆ ವಿವಾದ ಮತ್ತು ಈ ಎಲ್ಲ ವಿವಾದದ ಮಧ್ಯೆ ಹಂಪಿಯಲ್ಲಿರುವಂಥ ಹನುಮ ಕ್ಷೇತ್ರ ಅಭಿವೃದ್ಧಿ ಸಂಸ್ಥಾನದಲ್ಲಿರುವಂಥ ಗೋವಿಂದಾನಂದ ಸರಸ್ವತಿ ಸ್ವಾಮೀಜಿಗಳು ಇತ್ತೀಚೆಗೆ ಅಂಜನಾದ್ರಿಗೆ ಬಿಟ್ಟುಕೊಟ್ಟಿದ್ದರು. ಆ ಸಂದರ್ಭದಲ್ಲಿ ಆ ಪೂಜೆ ವಿಷಯದಲ್ಲಿ ಗೋವಿಂದಾನಂದ ಸ್ವಾಮೀಜಿ ಮತ್ತು ವಿದ್ಯಾದಾಸ ಬಾಬರ ಮಧ್ಯೆ ಅವಾಚ್ಯ ಶಬ್ದಗಳ ಮಧ್ಯೆ ಪರಸ್ಪರ ಅವಾಚ್ಯ ಶಬ್ದಗಳ ಬೇದಾಡಿಕೊಂಡ್ರು ಮತ್ತು ಅವರ ಭಕ್ತರು ಮತ್ತು ಅವರ ಇವರು ಬೆಂಬಲಿಗರು ಕಿತ್ತಾಟ್ಕೊಂಡಿರುವಂಥ ಪ್ರಕರಣಗಳು ನಡೀತು. गोविंदानंद सरस्वती डोड क्रिमिनल चीटर फ्रॉड नंबर 1 का गुरु परंपरा ಇಲ್ಲ, ಸ್ವಾಮಿ ಇಲ್ಲ, ಏನಿಲ್ಲ. ಈ ರೊಕ್ಕ ಕಲೆಕ್ಟ್ ಮಾಡ್ತಾ ಆಲ್ ಇಂಡಿಯಾ ಹನುಮಾನ್ ಜನ್ಮಭೂಮಿ ಅಂಜನಾದ್ರಿ ಬೆಟ್ಟ ಹೆಸರೇ ಇವಾಗ ನೀನೇ 10 ಗಂಟೆ 10-20 ಮಿನಿಟ್ಸ್ ಮೇ ಬಂದೆ ಮೇಲೆ ನಾನು ಮಂಗಳ ಆರತಿ ಮಾಡ ಸಮ್ಮಾನ ಮಾಡ ಆಮೇಲೆ ಗೋವಿಂದಾನಂದ ಸರಸ್ವತಿ ಏನು ಸಬ್ಜೆಕ್ಟ್ ಇಲ್ಲ ಗಲಾಟೆ ಮಾಡ गलाटी स्टार्ट मारा, नान मेले लाठी यूज मारा, हाथ यूज मारा और गंदी गंदी गालियाँ में यूज किया।
ಗೋವಿಂದಾನಂದ ಸರಸ್ವತಿ ಅವರು ದರ್ಶನಕ್ಕೆ ಹೋಗ್ತಾರೆ, ಒಬ್ಬ ಇಸ್ರೋ ಆಫೀಸರ್ ಕರ್ಕೊಂಡು ಹೋಗ್ತಾರೆ. ಹೋದಂತಹ ಒಂದು ಸಂದರ್ಭದಲ್ಲಿ ಅಲ್ಲಿ ಇರುವಂತಹ ಅರ್ಚಕರಿಗೆ ಮತ್ತು ವಿದ್ಯಾದಾಸ್ ಬಾಬಾ ಅವರಿಗೆ ಮತ್ತು ಗೋವಿಂದಾನಂದ ಸರಸ್ವತಿ ಅವರಿಗೆ ಒಂದು ಗಲಾಟೆ ಆಗುತ್ತೆ. ಈ ವಿಚಾರವಾಗಿ ನಾನು ಒಂದು ಪತ್ರಿಕಾ ಸಭೆ ಕರೆದಿರೋದು. ವಿಷಯ ಈ ತರ ಇವರು ಗೊಂದಲ ಸೃಷ್ಟಿ ಮಾಡ್ಕೊಂಡು ಹೋಗಿ ಅಂಜನಾದ್ರಿ ದೇವಸ್ಥಾನದ ಒಂದು ಪಾವಿತ್ರ್ಯತೆಯನ್ನ ಹಾಳು ಮಾಡ್ತಾ ಇದ್ದಾರೆ. ಆ ಹಾಳು ಮಾಡಬಾರ್ದು, ಅದೆಲ್ಲ ವಿಚಾರ ಮಾಡ್ಕೊಂಡಿರ್ಬೇಕು, ಒಂದು ಪಾವಿತ್ರ್ಯತೆಯನ್ನು ಉಳಿಸ್ಬೇಕು. ಇಡೀ ದೇಶದಲ್ಲೇ ನಮ್ಮ ಅಂಜನಾದ್ರಿ ಪರ್ವತ ಮೂಲ ಆಂಜನೇಯನ ದೇವಸ್ಥಾನ ಇರೋದು ಇಲ್ಲೇ ಅನ್ನುವಂತಹ ಒಂದು ವಾದ ವಿವಾದಗಳಲ್ಲಿ ವಾಲಿ ಸುಗ್ರೀವ ಬೆಟ್ಟ, ಕಿಷ್ಕಿಂದೆ, ಅಂಜನಾದ್ರಿ, ಶಬರಿ ಭೇಟಿಯಾಗಿರೋದು, ಇದೆಲ್ಲ ರಾಮಾಯಣದಲ್ಲಿ ಉಲ್ಲೇಖ ಆಗಿರೋದ್ರಿಂದ ಮೂಲ ಅಂಜನಾದ್ರಿ ಪರ್ವತ ನಮ್ಮಲ್ಲಿ ಕರ್ನಾಟಕದಲ್ಲಿದೆ ಅಂತ ಹೇಳಿ ಅದು ಒಂದು ಡಿಬೇಟ್ ಅಲ್ಲಿ ಕೂತ್ಕೊಂಡಾಗ ಅದನ್ನು ಕೂಡ ಒಂದು ಫೈನಲ್ ಮಾಡ್ಕೊಂಡಿದ್ದೀವಿ ನಾವು. ಆ ಕಾರಣಕ್ಕೆ ಇವರೆಲ್ಲ ಗಲಭೆ ಮಾಡಿಕೊಂಡು ಎಲ್ಲ ಹೆಸರು ಕೆಡಿಸ್ಕೊಂಡು ನಾನಿದ್ರ ಅರ್ಚಕ ಅನ್ನೋದಕ್ಕಿಂತಲೂ ಸರ್ಕಾರ ಏನು ಜಿಲ್ಲಾಡಳಿತ ಮತ್ತು ಧಾರ್ಮಿಕ ದತ್ತಿ ಇಲಾಖೆ ಮಧ್ಯಸ್ಥಿಕೆ ವಹಿಸ್ತಾ ಇದೆ ಅದನ್ನ ಸಂಪೂರ್ಣವಾಗಿ ಅವ್ರ ಜವಾಬ್ದಾರಿ ತಗೊಂಡು ಮಾಡ್ಬೇಕನ್ನುವಂತಹ ಒಂದು ನಿರ್ಧಾರವನ್ನ ನಾನು ಸರ್ಕಾರಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ ಮನವಿ ಮಾಡ್ಕೊಳ್ತಾ ಇದ್ದೀನಿ, ಹಾಗೆ ಆಗ್ರಹನೂ ಮಾಡ್ತಾ ಇದ್ದೀನಿ. ಈ ಪ್ರಕರಣ ನಂತರ ಅವರು ಒಂದಿಷ್ಟು ಆಗಿರೋದೇನಂತ ಹೇಳಿದ್ರೆ, ಈಗ ವಿದ್ಯಾದಾಸ್ ಬಾಬು ಅವರು ಗೋವಿಂದಾನಂದ ಸ್ವಾಮೀಜಿಯವರ ವಿರುದ್ಧ ಪ್ರಕರಣ ತಿಳಿದ್ರು ಮತ್ತು ಗೋವಿಂದಾನಂದ ಸ್ವಾಮಿಗಳು ಇವರ ವಿದ್ಯಾದಾಸ್ ಬಾಬು ಮತ್ತು ಇತರರ ಮೇಲೆ ಗಂಗಾವತಿಯ ಗ್ರಾಮೀಣ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದಾರೆ. ಈ ಪ್ರಕರಣದ ಹಿನ್ನೆಲೆಯಾಗಿ ಭಕ್ತರಲ್ಲಿ ಗೊಂದಲ ಏರ್ಪಟ್ಟಿದೆ. ಈ ಕುರಿತು ಏನು ಕೊಪ್ಪಳದ ಜಿಲ್ಲಾಧಿಕಾರಿಗಳಾಗಿರುವಂಥ ಸುರೇಶ್ ಹಿಟ್ನಾಳ್ ಅವರು ಕೇಳಿದರೆ, ಇದು ನ್ಯಾಯಾಲಯದ ಹಂತದಲ್ಲಿದೆ, ಪೂಜೆ ವಿವಾದ ಮತ್ತು ಹುಂಡಿ ವಿವಾದ ಬಗ್ಗೆ ನಾವು ಯಾವುದೂ ಇನ್ನೂ ಹೆಚ್ಚು ಮಾತಾಡೋದಿಲ್ಲ ಮತ್ತು ಅದು ಪ್ರತಿಕ್ರಿಯಿಸಲು ನಿರಾಕರಿಸಿದ್ದಾರೆ. ಹುಂಡಿ ವಿವಾದ ಇಲ್ಲರಿ, ಅವರು ಕೋರ್ಟ್ಗೆ ಹೋಗಿದ್ದಾರೆ, ನೀವು ಸರ್ಕಾರಕ್ಕೆ ತೊಗೊಂಡಿರೋದು ಸರಿ ಇಲ್ಲ ಅಂತ. ಮೊನ್ನೆ ಆನರಬಲ್ CJI ಇದು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾದ ಒಂದು ಸ್ಟೇಟ್ಮೆಂಟ್ ಇದೆ, ಮ್ಯಾಟರ್ ಸಬ್ ಜುಡಿಸ್ ಇದ್ರಲ್ಲಿ ಮಾತಾಡಬಾರ್ದು ಅಂತ. ಹಾಗಾಗಿ ನಾವು ಆ ವಿಷಯ ಬಗ್ಗೆ ಮಾತಾಡೋಲ್ಲ. ಆ ವಿಷಯ ಬಿಟ್ಟು ನಾನು ಇಲ್ರಿ, ನಾನು ಅದ್ರ ಬಗ್ಗೆ ಮಾತಾಡಲ್ಲ. ಇಲ್ರಿ, ಅದ್ರ ಬಗ್ಗೆ ನಾನು ಮಾತಾಡಲ್ಲ. ಆನರಬಲ್ CJI ಇನ್ಸ್ಟ್ರಕ್ಷನ್ ಇದೆ, ವೆನ್ ಎವರ್ ಮ್ಯಾಟರ್ ಇಸ್ ಸಬ್ ಜುಡಿಸ್ ಡೋಂಟ್ ಸ್ಪೀಕ್ ಅಂತ ಹೇಳ್ತಾರೆ ಅವರು. ಅದಕ್ಕೆ ಒಂದು ವಾರ ಅದು ಆರ್ಡರ್ ಬರೋದಿದೆ, ಬಂತಂದು ಮಾತಾಡ್ತೀನಿ. ಪ್ರವಾಸೋದ್ಯಮ ಸಚಿವರಾಗಿರುವಂಥ HK ಪಾಟೀಲ್ ಸಹ ಈ ಕುರಿತು ನಮ್ಗೆ ಪೂರ್ಣ ಮಾಹಿತಿ ಇಲ್ಲ, ಆದರೆ ಅದ್ರ ಬಗ್ಗೆ ತಗೊಂಡು ಕ್ರಮ ಕೈಗೊಳ್ಳೋ ಮಾತೆಯನ್ನು ಹೇಳ್ತಾರೆ. ಆ ವಿವಾದದೊಳಗೆ ಕೈ ಹಾಕಿಲ್ಲ ಅಥವಾ ಹೆಚ್ಚು ತಿಳ್ಕೊಳ್ಳೋಕ್ಕೂ ಪ್ರಯತ್ನನೂ ಮಾಡಿಲ್ಲ. ನೀವು ಹೇಳಿದಿರಿ, ನಾನು ಜಿಲ್ಲಾಧಿಕಾರಿಗಳಿಗೆ ಸೂಕ್ತವಾದ ಸೂಚನೆಯನ್ನು ಕೊಡ್ತೀನಿ. ಇಲ್ಲಿ ಮುಖ್ಯವಾಗಿ ಬಂದಿರೋದೇನಂತ ಹೇಳಿದರೆ, ಇತ್ತೀಚೆಗೆ ಅಂಜನಾದ್ರಿಯಲ್ಲಿರುವಂಥ ಏನು ಹುಂಡಿಯ ವಿಷಯ ಇದೆ, ಆ ಹುಂಡಿಗೆ ಹೆಚ್ಚು ಹಣ ಬರ್ತಾ ಇರುವಂಥ ಏನು ಸರಿಸುಮಾರು ಪ್ರತಿ ತಿಂಗಳು ಒಂದು 20-25 ಲಕ್ಷಷ್ಟು ಹುಂಡಿಯ ಹಣ ಬರ್ತಾ ಇದೆ. ಈ ಎಲ್ಲವನ್ನು ಸೇರಿಕೊಂಡು ಇದು ವಿವಾದ ಉಂಟಾಗಿದೆ ಅನ್ನುವಂಥ ಆರೋಪಗಳಿಗೆ ಬರ್ತವೆ. ಈ ಮಧ್ಯೆ ಏನು ಈ ವಿವಾದದಿಂದಾಗಿ ಬರುವಂಥ ಭಕ್ತರಲ್ಲಿ ಸಹ ಗೊಂದಲ ಉಂಟಾಗ್ತಾಯಿದೆ. ಈ ಗೊಂದಲವನ್ನು ನಿವಾರಿಸಬೇಕು ಅನ್ನುವುದು ಇಲ್ಲೇ ಜನರ ಆಶಯವಾಗಿದೆ. ಶಣಬ್ ಬಾಚಲಪುರ್, ನ್ಯೂಸ್ 18 ಕೊಪ್ಪಳ.